ಮೇಡಮ್ ನಮಸ್ಕಾರ. ನಿಮಗೆ ಮದುವೆ ಆಗಲಿಕ್ಕೆ ಜೆಂಟ್ಸ್ ಆಂಜೋ ಬೇಕಂತೆಲ್ಲ, ಅದು ಯಾವ ಟೈಪ್ ಇದು ಬೇಕು ಮೇಡಮ್? ನಮ್ಮ ಪ್ರಕಾಶ್ ಇದ್ದಾನೆ, ಅವನನ್ನು ಮದುವೆ ಆಗ್ಬೋದಾ? ಕೆಲವು ನೊಂದಿರೋರೇ ಸಿಗ್ಬೇಕಂತ. ನೊಂದಿದ್ದಾನೆ ಮೇಡಮ್, ಅವನು ತುಂಬಾ ನೊಂದಿದ್ದಾನೆ. ಹೋದ ವಾರದಲ್ಲಿ ಅವನ 150 ರೂಪಾಯಿ ಬಿಸಾಡಿ ಹೋದದ್ದು, ಅದಕ್ಕೆ ಅವನು ಅರ್ಧ ಗಂಟೆಗೆ ಹೋಗಿದ್ದಾನೆ. ಸೊ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ ಸಂಸಾರನ ನಡ್ಸ್ಕೊಂಡು ಹೋಗೋ ಒಬ್ಬ ಗುಣವಂತ ವ್ಯಕ್ತಿ ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾನೆ. ಒಂದು ವೇಳೆ ನಡೆಸಲಿಕ್ಕೆ ಆಗದಿದ್ರೆ ಓಡಿಸಿಕೊಂಡಾದ್ರೂ ಹೋಗ್ತಾನೆ ಅವನು. ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ಸ್ಟ್ರಾಂಗ್ ಹುಡುಗ ಸಿಕ್ಕಿದ್ರೆ. ತುಂಬಾ ಸ್ಟ್ರಾಂಗ್ ಮೇಡಮ್. ಅವನು ಮೇಸ್ತ್ರಿ, ಮತ್ತೆ ಕಲ್ಲೆಲ್ಲ ಕಟ್ತಾನೆ. ಒಂದೇ ಕೈಯಲ್ಲಿ ಉಂಟಲ್ಲ, ಎರಡೆರಡು ಕಲ್ಲನ್ನೆಲ್ಲ ಎತ್ತಿಕೊಂಡು ಹೋಗ್ತಾನೆ, ಅಷ್ಟು ಸ್ಟ್ರಾಂಗ್ ಅವನು. ಮತ್ತೆ ಅವನ ಕೈಯಲ್ಲಿ ಒಂದು ಹೊಡೆದ್ರೆ ಉಂಟಲ್ಲ ಮೇಡಮ್, ತೆಡ್ಲ ಹಾಕಿದಾಗೆ. ಮೇಡಮ್ ನಮಸ್ಕಾರ. ಹಲೋ ನಮಸ್ಕಾರ. ನಿಮ್ಮ ಹತ್ರ ಇನ್ನೊಂದು ಕೇಳಿಕ್ಕಿತ್ತು ಮೇಡಮ್. ಬೊಂಡ ಕುಡಿದ್ರೆ ಉಷ್ಣ ಕಮ್ಮಿ ಆಗ್ತದ? ಹೌದು ಆಗ್ತದ ಅಲ್ಲೇ ಕಮ್ಮಿ ಆಪುನಿಗೆ ಹೋದ್ರೆ ಅಡ್ಡ ಬೊಂಡ ಆತಂದ್ವಲ್ಲ. ಅದು ನನ್ನ ಫ್ರೆಂಡ್ ಮೇಡಮ್, ಅವನಿಗೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಉಷ್ಣ ಏರಿದೆ. ಓಕೆ. ಮತ್ತೆ ಮೇಡಮ್ ನಮ್ಮ ಮನೆಯ ಮಂಗು ಪುಚ್ಚೆ ಕಿನ್ನಿ ಇಟ್ಟಿದೆ ಮೇಡಮ್. ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಮತ್ತೊಂದು ಸುದ್ದಿ. ಅದು ಎದುರು ಮನೆಯ ಗಂಟನಿಗೆ ಖುಷಿ ಆಗ್ಬೇಕು ಮೇಡಮ್, ಇಡೀ ರಾಜ್ಯಕ್ಕೆ ಯಾಕೆ? ಮತ್ತೆ ಮೇಡಮ್ ನೀವು ನೀರಿಗೆ ಏನಾದರೂ ಬಿದ್ದಿದ್ರಾ? ಇಲ್ಲ ಇಲ್ಲ. ಅಲ್ಲ, ಸ್ವಲ್ಪ ತೋರಾಗಿದ್ದೀರಿ, ಅದಕ್ಕೆ ಕೇಳಿದ್ದು ನಾನು. ಹಲೋ ಅಕ್ಕೆ, ನಮಸ್ಕಾರ. ಹಾಯ್, ಹೇಳಿ. ನನಗೆ ನಿಮ್ಮ ಹತ್ರ ಒಂದು ಕೇಳಲಿಕ್ಕಿತ್ತು. ಏನ್ ಬೇಕಾದ್ರೂ ಕೇಳಿ, ಯಾವ ಕ್ವೆಶನ್ ಬೇಕಾದ್ರೂ ಕೇಳಿ, ವಿ ಹ್ಯಾವ್ ಆನ್ಸರ್. ಅದು ಸೌತೆಕಾಯಿ ಪದಾರ್ಥದಲ್ಲಿ ಗ್ಯಾಸ್ಟ್ರಿಕ್ ಬರ್ತದ? ಇಲ್ಲ ಇಲ್ಲ. ಇಲ್ವಾ? ಅಲ್ಲೇ ಅಮ್ಮ ಗ್ಯಾಸ್ಟ್ರಿಕ್ ಬರ್ಪುಜಿಗೆ ಈರತೆ ಬನ್ನಿ, ಗ್ಯಾಸ್ಟ್ರಿಕ್ ಬರ್ಪುನೊಂದು ನೇ ಆಂಟಿ ಬರ್ಪಿಜಿ ಅನ್ಪಿನಿ. ಅದು ಮೇಡಮ್ ನನ್ಗೆ ಮತ್ತೆ ನನ್ನ ಅಮ್ಮನಿಗೆ ಸೊರೆ ಆಗುದು. ಅವ್ರು ಗ್ಯಾಸ್ಟ್ರಿಕ್ ಬರ್ತಾ ಅಂತ ಹೇಳುದು, ನಾನ್ ಬರೋದಿಲ್ಲ ಅಂತ ಹೇಳುದು. ಓಕೆ. ನಿಮಗೆ ಇಲ್ಲಿ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ನಾನ್ ಸಹ ಮೊನ್ನೆ ಒಂದು ದಿನ ನಿಮ್ಮ ಅಭಿಮಾನಿ ಆಗಿದ್ದೆ. ಎಷ್ಟಂದ್ರೆ ಕೊದ್ದೆಲ್ನ ತೌತೆಯ ತುಂಡಿನಲ್ಲಿ ಸಮೇತ ನಿಮ್ಮ ಮುಖ ಕಾಣ್ತಾ ಇತ್ತು. ಥ್ಯಾಂಕ್ ಯು. ಖುಷಿ ಆಗತ್ತೆ ಈ ತರ ಕಮೆಂಟ್ಗಳು ಕೊಟ್ಟಾಗ. ಮೊನ್ನೆ ಒಂದಿನ ನಿಮಗೆ ಜೀವಕ್ಕೆ ಸೌಖ್ಯ ಇಲ್ಲ ಅಂತೆಲ್ಲ, ಎಂತ ಆಗುದು ಅದು? ಓ ಪಿತ್ತವಾ? ಅದಕ್ಕೆ ಓಟೆ ಹುಳಿ ಸರ್ಬತ್ತು ಕುಡಿಬೇಕು ಮೇಡಮ್, ಸರಿ ಆಗ್ತದೆ. ಥ್ಯಾಂಕ್ ಯು. ಹಲೋ ಹಲೋ, ಯಾರು? ನಾನು ಶರತ್. ಯಾವ ಶರತ್? ಮಳೆಗೆ ಕಾಗೆ ತರ ಒದ್ದೆ ಆಗಿದ್ದ ನನಗೆ ಕೊಡೆ ಕೊಟ್ರಲ್ವಾ, ಅದೇ ಶರತ್. ಹೇಳಿ. ಕೊಡೆ ಕೊಟ್ಟದಕ್ಕೆ ಥ್ಯಾಂಕ್ಸ್ ಆಯ್ತಾ? ಇಲ್ಲದಿದ್ರೆ ಶೀತ ಜ್ವರ ಜಾಸ್ತಿ ಆಗ್ತಿತ್ತು. ನಿಮ್ಮ ಕೊಡೆಯನ್ನು ನಾನು ತುಂಬ ಜಾಗ್ರತೆಯಿಂದ ಕಾದಿದ್ದೇನೆ. ಹಗಲು ರಾತ್ರಿ ಎನ್ನದೇ ಕಣ್ಣಿಗೆ ಎಣ್ಣೆ ಬಿಟ್ಟು ತುಂಬ ಜಾಗ್ರತೆಯಿಂದ ನೋಡಿಕೊಂಡಿದ್ದೇನೆ. ಥ್ಯಾಂಕ್ ಯು. ಆದರೆ ಒಂದು ಅಚಾತುರ್ಯ ಆಗೋಗಿದೆ. ಹೇಳಿ. ನಿಮ್ಮ ಕೊಡೆ ಅನಿಪುನ ರಿಕ್ಷಾದಲ್ಲಿ ಬಾಕಿಯಾಗಿದೆ. ಅನಿಪು ಬಾಡಿಗೆ ಕಮ್ಮಿ ಅಂತೇಳಿ ಆ ಕೊಡೆಯನ್ನು ಇನ್ನೊಬ್ಬರಿಗೆ ಸೆಕೆಂಡ್ ಹ್ಯಾಂಡ್ಗೆ ಮಾರಿದ್ದಾನೆ.